ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ, ಸ್ವತಃ ಮುಸ್ಲಿಮರು ತಮ್ಮ ಕೈಯಾರೆ ಸುತ್ತಿಗೆ ತಗೊಂಡು ತಮ್ಮದೇ ಮಸೀದಿಯನ್ನು ಒಡೆದು ಹಾಕೋತಾ ಇದ್ದಾರೆ ಅಂತ. JCBಯಿಂದ ತಮ್ಮ ಮಸೀದಿಯನ್ನು ತಾವೇ ಧ್ವಂಸ ಆಗೋ ಹಾಗೆ ಮಾಡ್ಕೊಳ್ತಾರೆ ಅಂತ. ಇದೆಲ್ಲ ನೋಡೋಕೆ ಸಿಗ್ತಾ ಇರೋದು ನಮ್ಮ ಯೋಗಿ ನಾಡಿನ ಸಂಬಲ್ನಲ್ಲಿ. ಅದು ಯಾವತ್ತು ಅಂತೀರಾ? ವಿಜಯದಶಮಿಯ ದಿನ. मालूम है ये शारदीय नवरात्रि है, विजयादशमी का पर्व है। और शारदीय नवरात्रि को अगर अव्यवस्था पैदा करोगे, चंड मुंड बनकर के कार्य करोगे तो मां भगवती कभी बर्दाश्त नहीं करने वाली है। मां भगवती तो ऐसे चंड और मुंडों को रोकने का ही कार्य करती है। इसीलिए सभी सनातन धर्मावलंबी मां भगवती दुर्गा की पूजा इसीलिए करती है जिससे शक्ति अर्जित कर सके। आपका उपासना आपका विषय, अंतःकरण का विषय होना चाहिए, चौराहे पर प्रदर्शन करने का विषय नहीं होना चाहिए। और इसीलिए हम लोगों ने कहा कि धर्म स्थलों पर माइक बंद होने चाहिए। अपने परमिशंस में आप बजाइए, दूसरों का जीना हराम बंद करिए। और ये प्रतिबंध उत्तर प्रदेश में यथावत रहेगा, यथावत रहेगा। बहनों और भाइयों, अराजकता स्वीकार्य नहीं, कतई स्वीकार्य नहीं। हम सम्मान सबको देंगे, सुरक्षा सबको देंगे, लेकिन अगर किसी ने सुरक्षा के साथ खिलवाड़ करने का दुस्साहस किया, निर्दोष नागरिकों पर हमला किया, बेटी की सुरक्षा और व्यापारी के प्रतिष्ठानों में आगजनी करने का दुस्साहस किया, तो उसको ही नहीं, उसकी कई पीढ़ियों के सामने ऐसी कार्रवाई करेंगे कि उनके लिए एक नजीर बन जाएगा। ಸಂಬಲ್ನ ಒಂದು ಸರ್ಕಾರಿ ಜಾಗದಲ್ಲಿ ಒಂದು ಮಸೀದಿಯನ್ನ ಕಟ್ಟಲಾಗಿತ್ತು, ರಜಾ ಎ ಮುಸ್ತಫಾ ಮಸೀದಿ ಅಂತ. ಆ ಮಸೀದಿ ಪಕ್ಕದಲ್ಲಿ ಒಂದು ಕೆರೆಯ ಪಕ್ಕದಲ್ಲಿ ಮಸೀದಿ ಇತ್ತು. ಅಂದ್ರೆ ಮಸೀದಿ ಅಲ್ಲಿ ಕೆರೆಯನ್ನೇ ನುಂಗಿ ಹಾಕಿತ್ತು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಕೆರೆಯನ್ನ ಮಣ್ಣು ಹಾಕಿ ಮುಚ್ಚಿ ಅಲ್ಲೊಂದು ಶಾದಿಗರ್ ಕೂಡ ನಿರ್ಮಾಣ ಮಾಡ್ಕೊಂಡಿದ್ರು. ನಂತರ ಗೊತ್ತಾಗತ್ತೆ ಈ ಮಸೀದಿ ಹಾಗೂ ಶಾದಿಗರನ್ನ ಸರ್ಕಾರಿ ಜಾಗದಲ್ಲಿ ಕಟ್ಟಲಾಗಿದೆ ಅಂತ. ಸೆಪ್ಟೆಂಬರ್ 2ನೇ ತಾರೀಕು ಉತ್ತರ ಪ್ರದೇಶದ ಯೋಗಿಜಿ ಸರ್ಕಾರ ಒಂದು ನೋಟಿಸ್ ಅನ್ನ ಮಸೀದಿ ಮತ್ತು ಶಾದಿಗರ್ ಕಮಿಟಿಗೆ ಕಳಿಸುತ್ತೆ. 1 ತಿಂಗಳಲ್ಲಿ ನೀವಾಗಿಯೇ ಮಸೀದಿ ಮತ್ತು ಶಾದಿಗರನ್ನ ಖಾಲಿ ಮಾಡಿಬಿಡಿ ಅಂತ. ಖಾಲಿ ಮಾಡಿ ಅಂತನೂ ಅಲ್ಲ, ಅದನ್ನ ನೀವೇ ಒಡೆದು ಹಾಕಿ, ಇಲ್ಲಾಂದ್ರೆ ನಾವೇ ಒಡೆದು ಹಾಕ್ತೀವಿ ಅಂತ ಕಳಿಸಿದಂಥ ನೋಟಿಸ್ ಅದು. ನಾವೇ ಬೀಳ್ಸಿದ್ರು ಕೂಡ ಅದರ ಖರ್ಚನ್ನ ನೀವೇ ಕೊಡಬೇಕು ಅಂತಲೂ ಹೇಳಿದ್ರು. ಆದ್ರೆ ಸಂಬಲ್ನ ತಹಶೀಲ್ದಾರರ ನೋಟಿಸನ್ನ ಮಸೀದಿಯ ಕಮಿಟಿ ತುಂಬಾ ಹಗುರವಾಗಿ ತೆಗೆದುಕೊಂಡಿತ್ತು. ಆದ್ರೂ ಸೆಪ್ಟೆಂಬರ್ 20ನೇ ತಾರೀಕು ಮತ್ತೆ 4 ದಿನಗಳ ಸಮಯವನ್ನ ಕೊಡಲಾಗತ್ತೆ. ಆಗ ಮುಸ್ಲಿಮರು ತಾವಾಗಿಯೇ ಮಸೀದಿ ಒಡೆಯುವಂತ ಕೆಲಸ ಶುರು ಮಾಡ್ಕೊಳ್ತಾರೆ. ಈ ಮಧ್ಯೆ ಹೈಕೋರ್ಟ್ಗೆ ಕೂಡ ಹೋಗ್ತಾರೆ. ಅಲ್ಲಿ ಮಸೀದಿ ಕಡೆ ರೆಪ್ರೆಸೆಂಟ್ ಮಾಡಿದ್ದು ಅರವಿಂದ್ ತ್ರಿಪಾಠಿ ಹಾಗೂ ಪ್ರಶಾಂತ್ ತ್ರಿಪಾಠಿ. ಇಬ್ರು ಕೂಡ ಹಿಂದೂಗಳೇ. ಈಗ ಇವರಿಬ್ಬರನ್ನ ಕೆಲವರು ಸೆಕ್ಯುಲರ್ಗಳು, ಜಾತ್ಯತೀತರು ಅಂತ ಕರೀತಾರೆ. ಇದು ನಮ್ಮ ದೇಶ. ನೋಡಿ, ಇದೇ ಏನಾದ್ರೂ ಒಂದು ದೇವಸ್ಥಾನ ಅಥವಾ ಮಂದಿರದ ಪರ ಮುಸ್ಲಿಂ ವಕೀಲರು ರೆಪ್ರೆಸೆಂಟ್ ಮಾಡಿ ವಾದ ಮಾಡಿದಿದ್ರೆ ಏನಾಗ್ತಾ ಇತ್ತು? ಅವರು ದುಡ್ಡುಗೋಸ್ಕರ ಮಾಡಿದ್ದಾರೆ, ದಳ್ಳಾಲಿ ಅಂತ ಕರೀತಾ ಇದ್ರು. ಅಕ್ಟೋಬರ್ 2 ಗಾಂಧಿ ಜಯಂತಿಯ ದಿನ. ಕೋರ್ಟ್ ರಜೆ ಇದ್ರೂ ಕೂಡ ಪ್ರಕರಣದ ಸೂಕ್ಷ್ಮತೆಯನ್ನ ಪರಿಗಣಿಸಲಾಗುತ್ತೆ. ರಜೆ ದಿನವೂ ಕೋರ್ಟ್ ಓಪನ್ ಮಾಡಲಾಗುತ್ತೆ. ಜಸ್ಟಿಸ್ ದಿನೇಶ್ ಪಾಠಕ್ ಅವರ ಬೆಂಚ್ ಈ ಪ್ರಕರಣದ ವಿಚಾರಣೆ ಮಾಡುತ್ತೆ. 1.5 ಗಂಟೆಗಳ ವಾದ ವಿವಾದ ನಡೆಯುತ್ತೆ. ಕೊನೆಗೆ ನ್ಯಾಯಾಧೀಶರು ಇವ್ರು ಹೇಳ್ತಾರೆ, ನಿಮಗೆ ಬೆಳಗ್ಗೆವರೆಗೂ ಟೈಮ್ ಕೊಡ್ತೀವಿ, ನೀವು
ಕೆರೆ ಮೇಲೆ ಕಟ್ಟಿರುವಂಥ ಮಸೀದಿ ಹಾಗೂ ಶಾದಿಗರಿಗೆ ಸಂಬಂಧಿಸಿದಂಥ ದಾಖಲೆ ಇದ್ರೆ ಅದನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಯಾವುದೇ ಮಧ್ಯಂತರ ಆದೇಶವನ್ನು ಮಾತ್ರ ನೀಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಅರ್ಜಿಯನ್ನೇನೋ ಸಲ್ಲಿಸಿದ್ದೀರಾ, ಆದರೆ ದಾಖಲೆಯನ್ನು ಮಾತ್ರ ಸಲ್ಲಿಸಿಲ್ಲ ಅಂತ ಹೇಳ್ತಾರೆ. ಬಟ್ ಮರುದಿನವೂ ಕೂಡ ಮುಸ್ಲಿಮರ ಕಡೆಯಿಂದ ಯಾವುದೇ ದಾಖಲೆ ಬರಲಿಲ್ಲ. ಹೀಗಾಗಿ ಜಸ್ಟಿಸ್ ದಿನೇಶ್ ಪಾಠಕ್ ಇವರು ಒಂದು ದೊಡ್ಡ ಶಾಕ್ ಕೊಡ್ತಾರೆ, ಮಸೀದಿಯನ್ನ ನೀವೇ ಒಡೆದು ಹಾಕ್ಬಿಡಿ ಅಂತ. ಈಗಾಗಲೇ ಆ ಮಸೀದಿ ಹಾಗೂ ಶಾದಿಗರ್ ಸಂಪೂರ್ಣವಾಗಿ ಧ್ವಂಸ ಆಗೋಗಿದೆ. ಮುಸ್ಲಿಮರೇ ಸ್ವತಃ ತಮ್ಮ ಮಸೀದಿಯನ್ನ ನೆಲಸಮ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಅನ್ಸೋದು, ಅಕ್ಟೋಬರ್ 2ನೇ ತಾರೀಕಿನಂದು ನಡೆದಂಥ ಆರ್ಗ್ಯುಮೆಂಟ್, ದೇಶದೆಲ್ಲೆಡೆ ವಿಜಯದಶಮಿ ಹಬ್ಬ, ಸಂಬಲ್ನಲ್ಲಿ ಮಾತ್ರ ಈ ಕೇಸ್ನ ವಾದ ವಿವಾದ ನಡೀತಾ ಇತ್ತು. ನೋಡಿ, ಈ ವಿಜಯದಶಮಿಯ ದಿನ ಈ ಮಸೀದಿಯನ್ನ ಹೀಗೆ ಡೆಮಾಲಿಷ್ ಮಾಡಿದಾಗ ಗಲಭೆ ನಡೆಯೋ ಸಾಧ್ಯತೆ ಇದೆ, ಹಿಂಸಾಚಾರ ನಡಿಬಹುದು ಅಂತ ಮಸೀದಿ ಕಡೆಯ ವಕೀಲರು ವಾದ ಮಾಡ್ತಾರೆ. ಇದೇ ತೌಕೀರ್ ರಾಜನ ಗೂಂಡಗಳು ನವರಾತ್ರಿ ಸಮಯದಲ್ಲಿ ಗಲಭೆ ಎಬ್ಬಿಸಿದ್ರಲ್ವಾ, 10,000 ಜನ ಬೀದಿಗೆ ಇಳಿದ್ರಲ್ವಾ, ಆಗ ಹಿಂದೂಗಳ ಧಾರ್ಮಿಕ ಭಾವನೆಗೆ ಆಚರಣೆಗೆ ಧಕ್ಕೆ ಆಗಿರ್ಲಿಲ್ವಾ? ಅಕ್ಟೋಬರ್ 2ನೇ ತಾರೀಕು ಇವರಿಗೆ ಧಾರ್ಮಿಕ ಭಾವನೆ ನೆನಪಾಗ್ಬಿಡ್ತಾ? ಕಾನೂನು ಎಲ್ಲರಿಗೂ ಒಂದೇ. ಮಸೀದಿ ಒಡೆಯುತ್ತಾ ಇರೋದು ಖುಷಿಯಾಗಿ ನಾನು ಇದನ್ನ ಹೇಳ್ತಾ ಇಲ್ಲ. ನಮ್ಮ ಅಭಿಪ್ರಾಯ ಏನು ಅಂದ್ರೆ, ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ. ಸರ್ಕಾರದ ಜಾಗವನ್ನ ಯಾರಾದ್ರೂ ವಶಪಡಿಸ್ಕೊಳ್ಳಿ, ಅವರಿಗೆ ಇದೇ ರೀತಿಯ ಕಾನೂನು ಕ್ರಮ ನಡೆಯುತ್ತೆ. ಹಾಗೆ ಮಸೀದಿಯನ್ನ ಒಡಿಸೋದು, ಶಾದಿಗರ್ ನೆಲಸಮ ಮಾಡೋದಷ್ಟೇ ಸರ್ಕಾರದ ಕೆಲಸ ಅಲ್ಲ. ಸರ್ಕಾರದ ಜಾಗದಲ್ಲಿ ಅದನ್ನ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಧಿಕಾರಿಗಳನ್ನ ಕೂಡ ವಿಚಾರಣೆಗೆ ಒಳಪಡಿಸಿ ಅವರಿಗೆ ಶಿಕ್ಷೆ ನೀಡಬೇಕು. ಅವರನ್ನ ಸರಿ ಮಾಡಿದ್ರೆ ಮುಂದೆ ಇಂಥ ಅಕ್ರಮ ಕಟ್ಟಡಗಳು ನಿರ್ಮಾಣ ಆಗೋದೇ ತಪ್ಪತ್ತೆ. ಏನಂತೀರಾ? ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.